ಶ್ರೀ ಮುರುಡೇಶ್ವರ ದೇವರ ಮಹಾರಥೋತ್ಸವ ಸಹಸ್ರಾರು ಭಕ್ತರು ರಥವನ್ನು ಭಕ್ತಿಭಾವದಿಂದ ಎಳೆಯುವ ಮೂಲಕ ಸಂಪನ್ನಗೊಂಡಿತು. ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಪ್ರತಿ ವರ್ಷ ಮಕರ ಸಂಕ್ರಮಣದಂದು ರಥೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿ ಮೊದಲನೇ ದಿನ ಮೃತ್ತಿಕಾಹರಣ, ಧ್ವಜಾರೋಹಣ, ಬೀಜವಾಹನ, ಭೇರಿತಾಡನ, ಐನಬಲಿ, ಶಿಬಿಕಾ ಯಂತ್ರೋತ್ಸವ, ಎರಡನೇ ದಿನ ಮಯೂರ ಯಂತ್ರೋತ್ಸವ, ಮೂರನೇ ದಿನ ಗಜ ಯಂತ್ರೋತ್ಸವ, ನಾಲ್ಕನೇ ದಿನ ವೃಷಭ ಯಂತ್ರೋತ್ಸವ, ಐದನೇ ದಿನ ಡೋಲಾ ಯಂತ್ರೋತ್ಸವ ಹಾಗೂ ಆರನೇ ದಿನ ಮಹಾರಥೋತ್ಸವ ಜರುಗಿತು. ಎಂಟನೇ ದಿನ ಚೂರ್ಣೋತ್ಸವ, ಅವಭೃತ ಸ್ನಾನ, ಧ್ವಜಾವರೋಹಣ, ಅಂಕುರಾರೋಪಣ ಇತ್ಯಾದಿಗಳೊಂದಿಗೆ ರಥೋತ್ಸವ ಸಂಪನ್ನಗೊಂಡಿತು. ಮುರುಡೇಶ್ವರ ದೇವರ ಮಹಾರಥೋತ್ಸವ ಭಕ್ತರು ರಥ ಕಾಣಿಕೆ ಸಲ್ಲಿಸಿ ದೇವರಿಗೆ ಪೂಜೆ ನೆರವೇರಿಸಿದರು. ಮಹಾರಥೋತ್ಸವದ ಪೂರ್ವದಲ್ಲಿ ತೆಂಗಿನಕಾಯಿಯನ್ನು ಒಡೆಯುವ ಕ್ರಮ ಜರುಗಿದ ನಂತರ ರಥವನ್ನು ಸಾವಿರಾರು ಜನರ ಜಯಘೋಷದೊಂದಿಗೆ ಎಳೆಯಲಾಯಿತು. ಓಲಗ ಮಂಟಪದ ಹತ್ತಿರ ರಥ ಎಳೆಯುವುದಕ್ಕೂ ಪೂರ್ವ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುತ್ತಿದ್ದಂತೆಯೇ ದೇವಸ್ಥಾನದ ವತಿಯಿಂದ ಆಡಳಿತ ಧರ್ಮದರ್ಶಿ ಸತೀಶ್ ಆರ್ ಶೆಟ್ಟಿ, ಸಚಿವ ಮಂಕಾಳ್ ವೈದ್ಯ, ಪತ್ನಿ ಡಾಕ್ಟರ್ ಪುಷ್ಪಲತಾ ವೈದ್ಯ, ಮಗಳು ಬೀನಾ ವೈದ್ಯ ಮುಂತಾದ ಪ್ರಮುಖರು ರಥ ಕಾಣಿಕೆ ಸಲ್ಲಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಜೈರಾಮ್ ಅಡಿಗಳ್ ಹಾಗೂ ವೇದಮೂರ್ತಿ ಶಿವರಾಮ್ ಅಡಿಗಳ್ ಅವರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಪ್ರಮುಖರಾದ ನಾಗರಾಜ್ ಶೆಟ್ಟಿ, ದೇವಸ್ಥಾನದ ವ್ಯವಸ್ಥಾಪಕ ಮಂಜುನಾಥ್ ಶೆಟ್ಟಿ, ಈಶ್ವರ್ ಎನ್ ನಾಯ್ಕ್, ಈಶ್ವರ್ ದೊಡ್ಮನೆ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾಗರತ್ನ ಪಡಿಯಾರ್, ನಯನಾ ನಾಗೇಶ್ ನಾಯ್ಕ್, ಸದಸ್ಯ ಕೃಷ್ಣ ಜೆ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ರಥೋತ್ಸವವು ಅತ್ಯಂತ ಶಾಂತ ರೀತಿಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಡಿವೈಎಸ್ಪಿ ಮಹೇಶ್ ಅವರ ನೇತೃತ್ವದಲ್ಲಿ ಸಿಪಿಐ ವಸಂತ್ ಆಚಾರಿ, ಸಬ್ ಇನ್ಸ್ಪೆಕ್ಟರ್ ಹನುಮಂತ್ ಬೀರಾದಾರ್ ಸೇರಿದಂತೆ ವಿವಿಧ ಸ್ತರದ ಅಧಿಕಾರಿಗಳು ಬಂದೋಬಸ್ತ್ ಕಾರ್ಯ ನಡೆಸಿದರು. ಭಕ್ತಿಪೂರ್ವಕ ಈ ಜಾತ್ರಾ ಕಾರ್ಯಕ್ರಮದ ಒಂದಿಷ್ಟು ತುಣುಕುಗಳು ನಿಮ್ಮ ಮುಂದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.